ಇಸ್ರೇಲ್ ಮತ್ತೆ ಇರಾನ್ನ ನಡುವಣ ದಾಳಿ ಮತ್ತೆ ಪ್ರತಿದಾಳಿ ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ಮಧ್ಯೆ ಇರಾನ್ಗೆ ಓದೋಕೆ ಅಂತ ಹೋಗಿರುವಂತಹ ಕರ್ನಾಟಕದ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಸಿಲುಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಸದ್ಯ ಫೋನ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ. ಸೊ ತಮ್ಮ ಮಗ ಏನ್ ಮಾಡ್ತಿದ್ದಾನೆ, ಹೇಗಿದ್ದಾನೆ, ಅವನ ಸುರಕ್ಷತೆ ಯಾವ ರೀತಿಯಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಈಗ ಆತಂಕಗೊಂಡಿದ್ದಾರೆ. ನನ್ನ ಜೊತೆಗೆ ಅಂತಹದ್ದೇ ಒಬ್ರು ಪೋಷಕರಿದ್ದಾರೆ. ಅಂದ್ರೆ ಅಬ್ಬಾಸ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿಯ ಪೋಷಕರು ನನ್ನ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಏನ್ ಹೇಳ್ತೀರಾ? ಲಾಸ್ಟ್ ನಿಮ್ಮ ಮಗನ್ನ ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ದು? ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ನಾನು ನಿನ್ನೆ ಮಾತಾಡ್ತೀನಿ, ಮತ್ತು ಅವಾಗಿಂದ ಕಮ್ಯುನಿಕೇಷನ್ ಇಲ್ಲ. ನಮ್ಮ ಮಗಂದು ವಾಯ್ಸ್ ಮೆಸೇಜ್ ಬರ್ತಾಯಿದ್ದು, ಇವಾಗ ಅದೂ ಇಲ್ಲ. ಟೆಕ್ಸ್ಟ್ ಮೆಸೇಜ್ ಆಫ್ಟರ್ 2 hours ಆದಮೇಲೆ ಬರ್ತಾಯಿದೆ. ಆಮೇಲೆ ಮಗಳಿಗೆ ಸೇಫ್ಟಿ ಏನಿದೆ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಅಲ್ಲಿ ಏನು ಸೇಫ್ಟಿ ಇಲ್ಲ. ಮಕ್ಕಳು ಎಷ್ಟು ಜಲ್ದಿ ಬಂದ್ತಾರೆ ನಮಗೆ ತುಂಬ ಇದಾಗುತ್ತೆ. ನಾನು ಗೌರ್ಮೆಂಟಿಂದ ತುಂಬ ಅಪೀಲ್ ಮಾಡ್ತೀನಿ, ನಮ್ಮ ಮಕ್ಳಿಗೆ ನಮ್ಮ ಮನೆಗೆ ಸೇರಿಸ್ದೆ ಸಾಕು. CM ಅವ್ರಿಗೆಲ್ಲ ಸ್ವಲ್ಪ ಹೇಳಿ ಎಲ್ಲರೂ ಇದು ಮಾಡಿದ್ರೆ ಕಳಿಸ್ತಾರೆ ನಮ್ಮ ಮಕ್ಕಳಿಗೆ. ಅದೇ ತುಂಬ ಇದಾಗುತ್ತೆ. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲಿ ಸಿಚುವೇಶನ್ ಹೇಗಿದೆ? ನಿಮ್ಗೆ ಅವ್ರು ಲಾಸ್ಟ್ ಫೋನ್ ಮಾಡಿದಾಗ ಏನು ಹೇಳಿದ್ರು? ಇವಾಗ ಅರಾಕ್ ಸಿಟಿ ಇವಾಗ ಆ ಥರ ಏನು ಇಲ್ಲ ಆ ಕಡೆ. ಇವಾಗ ಹೋಗ್ತಾ ಇರೋದು ಹುಮ್ಮಿಗೆ. ಆನ್ ದ ವೇ ಅದೇ ನಮಗೆ ಭಯ ಆಗ್ತಾ ಇರೋದು. ಆನ್ ದ ವೇ ಅವ್ರು ಟ್ರಾವೆಲ್ ಮಾಡಬೇಕು. ಅಲ್ಲಿಂದ more than 2 hours ಇದೆ ಟ್ರಾವೆಲಿಂಗು. ಅಲ್ಲೇ ನಮಗೆ ಆನ್ ದ ವೇ ಏನು ಇದಾಗುತ್ತೆ ಅದೇ ಭಯ ಇರೋದು ನಮಗೆ. ಅಲ್ಲಿಗೆ ಸೇಫ್ಟಿ ಹೋಗಿ ಅಲ್ಲಿಂದ ಮತ್ತೆ ಅರ್ಮೇನಿಯಾಗೆ ಕಳಿಸ್ತಾರಂತೆ. 2 days ಇಕ್ಕಿ ಅರ್ಮೇನಿಯಾಗೆ ಕಳಿಸಿ ಅಲ್ಲಿಂದ ಇಂಡಿಯಾಗೆ ಫ್ಲೈಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿವರೆಗೂ ನಮಗೆ ತುಂಬ ಆತಂಕ. ಬ್ಲಾಸ್ಟ್ ಸೌಂಡ್ ಬರ್ತಾ ಇತ್ತು ಅಂತೆಲ್ಲ ಹೇಳ್ತಾ ಇದ್ರಿ. ಅದೇ ನಮ್ಮ ಮಗಳು ನಿನ್ನೆ ಹುಮ್ಮಿಗೆ ಹೋಗಿದ್ರು, ಆನ್ ದ ವೇ ಬ್ಲಾಸ್ಟ್ ಆಗಿದೆ. ಇವ್ರ ಮಕ್ಕಳೆಲ್ಲ ತುಂಬ ಪ್ಯಾನಿಕ್ ಆಗಿದ್ದಾರೆ. ಆಮೇಲೆ ತೆಹರಾನಲ್ಲಿ ಹಾಸ್ಟೆಲಲ್ಲಿ ಇರುವಾಗ ಅಲ್ಲಿನೂ ಮಿಸೈಲ್ಸ್ ಎಲ್ಲ ಆಗಿದೆ, ಬಾಯ್ಸ್ ಹಾಸ್ಟೆಲ್ ಹತ್ರ. ಮಕ್ಕಳು 2 ದಿನಾನೂ ಅಲ್ಲಿ ಇರಲಿಲ್ಲ, ಲೈಟ್ಸ್ ಎಲ್ಲ ಆಫ್ ಇತ್ತಂತೆ. ಮತ್ತು ಅಲ್ಲಿಂದ ಹುಮ್ಮಿಗೆ ಶಿಫ್ಟ್ ಮಾಡಿದ್ದಾರೆ ನಮ್ಮ ತಂಗಿ ಮಗಳು. ಆಮೇಲೆ ಕರ್ನಾಟಕದ 9 ಮಕ್ಕಳಿದ್ದಾರೆ, ಅವರೆಲ್ಲ ಹುಮ್ಮಿಗೆ ಬಂದಿದ್ದಾರೆ. ಅಲ್ಲಿ ಆನ್ ದ ವೇನು ಅಲ್ಲಿನೂ ಲೈಟ್ಸ್ ಇಲ್ಲ, ಹುಮ್ಮಲ್ಲಿನೂ ಲೈಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಆಮೇಲೆ ನೆಟ್ಟದ್ದು ತುಂಬಾ ಇಶ್ಯೂ ಆಗ್ತದೆ, ನೆಟ್ಟದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ನೆಟ್ಟದು ಮಕ್ಳಿಗೆ ಕಮ್ಯುನಿಕೇಷನ್ ಸರಿಯಾಗಿ ಇದಾಗ್ತಾ ಇಲ್ಲ ನಮಗೆ. ಮೇಡಮ್, ನಿಮ್ಮ ಫ್ಯಾಮಿಲಿಯಿಂದಲೇ ಇಬ್ಬರಿದ್ದಾರೆ ಒಟ್ಟು? ನಮ್ಮ ಫ್ಯಾಮಿಲಿಯಿಂದ ಇಬ್ರು ಯಾವಾಗ ಲಾಸ್ಟ್ ಫೋನ್ ಮಾಡಿದ್ದು? ನಿನ್ನೆ ರಾತ್ರಿ ನಮ್ಮ ತಂಗಿ ಮಗಳು ನಿನ್ನೆ ರಾತ್ರಿ ಬಂದು ಮಾತಾಡೋದು, ನಾನು ಸೇಫಾಗಿ ಬಂದಿದ್ದೀನಿ ಅಂತ ನಿನ್ನೆ ಹೇಳಿದ್ಲು ರಾತ್ರಿ. ಆಮೇಲೆ ಇವಾಗ ಬೆಳಿಗ್ಗೆಯಿಂದ ನಾವು ಕಾಲ್, ನಮ್ಮ ಮಗದು ಇದು ಕನೆಕ್ಷನ್ನೇ ಇಲ್ಲ. ಟೆಲಿಗ್ರಾಮ್ ಡೌನ್ಲೋಡ್ ಮಾಡಿ ಅಂತ ಹೇಳ್ದ. ಆಮೇಲೆ IMO ಡೌನ್ಲೋಡ್ ನಮ್ಗೆ ಸಿಗುತ್ತೆ. ಅಂದ್ರೆ ನೀವು ಇಲ್ಲಿದ್ದೀರಾ, ನಿಮ್ಮ ಮಗ ಇರಾನಲ್ಲಿ ಇದ್ದಾರೆ, ನಿಮ್ ಕಷ್ಟ ಅರ್ಥ ಆಗುತ್ತೆ. ಅದ್ರ ಸರ್ಕಾರಕ್ಕೆ ಏನ್ ರಿಕ್ವೆಸ್ಟ್ ಮಾಡ್ತೀರಾ? ಅದೇ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಷ್ಟು ಜಲ್ದಿ ಆಗುತ್ತೆ ನಮ್ಮ ಮಕ್ಳಿಗೆ ನಮ್ಮ ಮನೆಗೆ ಕಳಿಸ್ಬಿಡಿ. ಆಮೇಲೆ ಫರ್ದರ್ ಸ್ಟಡೀಸ್ ಇಲ್ಲಿ ಬಂದಾದ್ಮೇಲೆ ನಮ್ಮ ಮಕ್ಳು ಏನು ಮಾಡಬೇಕು, ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ. ಅದಕ್ಕೆ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಅವ್ರು ಏನಾದರೂ ವ್ಯವಸ್ಥೆ ಮಾಡಬೇಕು ನಮ್ಮ ಮಕ್ಳಿಗೆ ಫರ್ದರ್ ಎಜುಕೇಷನ್ಗೆ. ಇಲ್ಲೇ ಆಗೋದಿಲ್ಲ ಅಂತ ಅಲ್ಲಿ ಕಳಿಸಿದ್ದೀವಿ ನಮ್ಮ ಮಕ್ಳಿಗೆ ಓದೋಕ್ಕೆ. ಇವಾಗ ಇಲ್ಲಿ ಅವ್ರು ಮುಂದೆ ಏನಾದರೂ ಮಾಡಬೇಕು, ನಮ್ಮ ಮಕ್ಳದ್ದು ಡಿಸ್ಕಂಟಿನ್ಯೂ ಆಗಕ್ಕೆ ಕೊಡಬೇಡಿ ಅಂತ ತುಂಬ ಅಪೀಲ್ ಮಾಡ್ತಾ ಇದ್ದೀನಿ, ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಳದ್ದು ಡಿಸ್ಕಂಟಿನ್ಯೂ ಮಾಡಬೇಡಿ, ಏನಾದರೂ ಇದು ಮಾಡಿ ನಮ್ಮ ಮಕ್ಕಳಿಗೆ ಅಂತ. ಬಟ್ ಮೊದಲು ಸೇಫ್ ಆಗಿ ಬರೋದು ಇಂಪಾರ್ಟೆಂಟ್. ಹೌದು, ಸೇಫ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಹೇಳ್ತಾ ಇದ್ದೀನಿ. ಅವ್ರು ಬಂದಾದ್ಮೇಲೆ ಅದನ್ನು ಇರುತ್ತಲ್ಲ, ನಾವು ಹೇಳಲೇಬೇಕು ನಮ್ಮ ಮಕ್ಳಿಗೆ ಡಿಸ್ಕಂಟಿನ್ಯೂ ಮಾಡಬೇಡಿ, ಆಗಕ್ಕೆ ಇದು ಮಾಡಬೇಡಿ. ಏನು ಓದ್ತಾ ಇರೋದು ನಿಮ್ಮ ಮಗ? ಅವ್ರು ಇವಾಗ MBBS ಮಾಡ್ತಾ ಇರೋದು, 3rd year ಇದು. ಇರಾನ್ನಲ್ಲೇ ಓದ್ಬೇಕು ಅನ್ನೋದು ಕನಸಾಗಿತ್ತಾ, ಅಥವಾ ಯಾವ ಕಾರಣಕ್ಕೆ ಇರಾನ್ಗೆ ಕಳಿಸಿದ್ರಿ ಅಂತ? ನಮ್ಮದು ಅವ್ರದ್ದು ಇದ್ದಿದ್ದು, ಆಮೇಲೆ ನಾವು ಅಫೋರ್ಡ್ ಮಾಡಬೇಕಲ್ಲ ಇಲ್ಲಿ ನಾವು, ಅದಕ್ಕೋಸ್ಕರ ಅವ್ರು ಅಲ್ಲೇ ಓದ್ತೀನಂದ್ರು, ಅದಕ್ಕೆ ಅಲ್ಲಿ ಕಳಿಸಿದ್ದೀವಿ. ಓಕೆ ಮೇಡಮ್, ಕೊನೆಯದಾಗಿ ಅಂದ್ರೆ ನಿಮ್ಮ ಮಗನ ಜೊತೆಗೆ ಇನ್ನೂ 9 ಜನ ಸ್ಟೂಡೆಂಟ್ಸ್ ಕೂಡ ಅಲ್ಲೇ ಸಿಕ್ಕಾಕೊಂಡಿದ್ರು. ಅವ್ರ ಪೇರೆಂಟ್ಸ್ನೆಲ್ಲ ಕನೆಕ್ಟ್ ಮಾಡಿದ್ದೀರಾ ಹೇಗೆ ಅಂತ? ಅವರೆಲ್ಲ ನನಗೆ ಕನೆಕ್ಟ್ ಮಾಡಿದ್ದಾರೆ. ನದೀಮ್ ಅಂತ ಇದ್ದಾರೆ, ನಾಸಿರ್ ಅಂತ ಇದ್ದಾರೆ, ಹಾದಿ ಅಂತ ಇದ್ದಾರೆ, ನಮ್ಮ ತಂಗಿ ಮಗಳು ದಾನಿಯಾ ಉಲ್ಫತ್ ಅಂತ ಇದ್ದಾರೆ. ತುಂಬ ಜನ ಮಕ್ಕಳಿದ್ದಾರೆ, ಕರ್ನಾಟಕದಿಂದ ಹೋಗಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ವಾಪಸ್ ಬಂದರೆ ಸಾಕು ಅಂತ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮಗಂಗೆ ಇರಾನ್ನಲ್ಲಿ ಸರ್ಕಾರದಿಂದ? ಅಲ್ಲಿ ಯೂನಿವರ್ಸಿಟಿಯಿಂದ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಡಾಕ್ಟರ್ ಮೋಮಿನ್ ಖಾನ್ ಅಂತ ಇದ್ದಾರೆ. ಅವರು ಆಲ್ ಇಂಡಿಯಾ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅವರು ವೈಸ್ ಪ್ರೆಸಿಡೆಂಟು. ಅವರೆಲ್ಲ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ, ಹೆಂಗೆ ಟ್ರಾವೆಲ್ ಮಾಡಬೇಕು, ಹೆಂಗೆ ಕಳಿಸ್ಬೇಕು, ಯಾವ ಪ್ಲೇಸ್ಗೆ ಸೇಫ್ ಮಾಡಬೇಕಂತ ಅವ್ರು ಇದು ಮಾಡ್ತಾ ಇದ್ದಾರೆ, ಡಾಕ್ಟರ್ ಮೋಮಿನ್ ಖಾನ್ ಅಂತ. ಅಂದಾಜು ಯಾವಾಗ ಬರ್ಬೋದಂತೆ ನಿಮ್ಮ ಮಗ ಹೇಳೋ ಪ್ರಕಾರ? ಅದು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ, ಯಾರು ನಮ್ಗೆ ಹೇಳ್ತಾ ಇಲ್ವಲ್ಲ ಯಾವಾಗ ಬರ್ತಾರೆ ಏನಂತ. ಅವ್ರು ಅರ್ಮೇನಿಯಾಗೆ ಹೋಗೋದು ಯಾವಾಗ? ಇವಾಗ ಇಲ್ಲಿಂದಾನೇ ಹೋಗುತ್ತೆ, ನಮಗೆ ಭಯ ಆಗ್ತಾ ಇದೆ. ಹುಮ್ಮಿಗೆ ಹೋಗೋವರೆಗೂ ಏನು ಇದಾಗುತ್ತೆ ಅದೇ ನಮಗೆ ಭಯ ಇದೆ. ನಮ್ಮ ಮಕ್ಕಳು ಅಲ್ಲಿಗೆ ಸೇಫ್ ಹೋಗಿ ಅಲ್ಲಿಂದ ಇರಾನ್ ಮೂವ್ ಆದರೆ ನಮಗೆ ಸ್ವಲ್ಪ ಇದಾಗುತ್ತೆ. ಇರಾನಿಂದ ಅವ್ರು ಸ್ವಲ್ಪ ಬೇರೆ ಕಂಟ್ರಿಗೆ ಹೋಗಿ ಅಲ್ಲಿಂದ ಬಂದು ಇಂಡಿಯಾಗೆ ಬರೋವರೆಗೂ ನಮಗೆ ಸ್ವಲ್ಪ ಭಯನೇ ಇದೆ.
ಬ್ಲಾಸ್ಟ್ ಎಲ್ಲ ಆ ಕಡೆ ಈ ಕಡೆ ಆಗ್ತದೆ. ಆಗ್ತಾನೆ ಇದೆ. ಇವತ್ತು ತೆಹರಾನ್ ತುಂಬ ಡೇಂಜರ್ ಝೋನ್ ಅಲ್ಲದೆ ಅಂತ ಹೇಳ್ತಾನೆ ಇದ್ದಾರೆ. ಓಕೆ, ಇದಿಷ್ಟು ಅಬ್ಬಾಸ್ ಅವರ ಪೋಷಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ವಿದ್ಯಾಭ್ಯಾಸಕ್ಕೋಸ್ಕರ ಅವರನ್ನ ಇರಾನ್ಗೆ ಕಳಿಸಿರುವಂತಹದ್ದು. ಅಂದ್ರೆ MBBS 3ನೇ ವರ್ಷ ಓದ್ತಾ ಇದ್ದಾರೆ. ಇನ್ನೊಂದು ವರ್ಷ ಅಥವಾ ಸ್ವಲ್ಪ ಸ್ವಲ್ಪ ಸಮಯ ಮೀರಿದ್ರೆ ಇನ್ನು ಅವರ ಎಜುಕೇಶನ್ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಆದ್ರೆ ಈಗ 3ನೇ ವರ್ಷ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಎಜುಕೇಶನ್ ಅನ್ನ ಕೂಡ ಡಿಸ್ಕಂಟಿನ್ಯೂ ಮಾಡಿ ಬರುವಂತಹ ಪರಿಸ್ಥಿತಿ ಇದೆ. ಸೊ ಆದಷ್ಟು ಅವರಿಗೆ ಸುರಕ್ಷಿತವಾಗಿ ಅವ್ರನ್ನ ಮೊದಲು ದೇಶಕ್ಕೆ ವಾಪಸ್ ಕರ್ಕೊಂಡು ಬರಬೇಕು ಅನ್ನುವಂತಹ ಮನವಿಯನ್ನ ನ್ಯೂಸ್ ಫಸ್ಟ್ ಮೂಲಕ ಮಾಡ್ತಾ ಇರುವಂತಹದ್ದು. ಇದಕ್ಕೆ ಯಾವ ರೀತಿಯಾದಂತಹ ಸ್ಪಂದನೆ ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ರಘು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.